ನಮಸ್ತೆ. ಇದು ನನ್ನ ಪ್ರೀವಿಯಸ್ ವಿಡಿಯೋದ ಕಂಟಿನ್ಯೂಷನ್ ಆಗಿರತ್ತೆ. ಸೊ ನಾನು ಇಲ್ಲಿ ಸ್ಟೇಯಲ್ಲಿ ಇರೋವಂಥ ಒಂದು ವಾಟರ್ ಸ್ಟ್ರೀಮಿಗೆ ಬಂದಿದ್ದೀನಿ. ಒಂದು ಸಣ್ಣ ಜರಿ ಹರಿತಾ ಇದೆ. ಇದು ಸ್ಟೇಯಿಂದ ಹಿಡನ್ ಅಂದರೆ ಅನ್ಎಕ್ಸ್ಪ್ಲೋರ್ಡ್ ಜಾಗ ಇದು. ಅಲ್ಲಿ ಹೋಗ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಪ್ರಕೃತಿಯ ಮಧ್ಯದಲ್ಲಿ ಒಂದು ಸಣ್ಣದಾದ ಜರಿ ಹರಿತಾ ಇದೆ. ಇದು ನೋಡ್ತಾ ಇದ್ದಾಗ ನಂಗೆ ಕುವೆಂಪು ಅವರದ್ದು ಒಂದು 4 ಸಾಲು ನೆನಪಾಗ್ತಾ ಇದೆ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ ಮಳೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಢಿಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೆಲ್ಲ ಹಸಿರು ಪರಿಸರ ಇದ್ರ ಮಧ್ಯೆ ಇದ್ಬಿಟ್ರೆ ನಮಗೆ ನಾವೇ ಕಳೆದೋಗ್ಬಿಟ್ಟಿರ್ತೀವಿ. ಒಂದು ಸೆಕೆಂಡಿಗೆ ಏನೂ ಬೇಡ ನಮಗೆ, ನಮ್ಮ ಡೈಲಿ ಲೈಫ್ ರೂಟೀನೇ ಬೇಡ, ಇಲ್ಲೇ ಇದ್ಬಿಡೋಣಪ್ಪ ಅಂತ ಅನಿಸುತ್ತೆ. ಬಟ್ ಅದು ಖಂಡಿತ ಆ ಥರ ಸಾಧ್ಯ ಆಗಲ್ಲ. ನಮ್ಮ ಲೈಫಲ್ಲಿ ನಾವು ಒಂದೊಂದು ರೀತಿ ಬ್ಯುಸಿಯಾಗಿರ್ತೀವಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಮುಳ್ಳಯ್ಯನಗಿರಿ ಪೀಕಿಗೆ. ಮುಳ್ಳಯ್ಯನಗಿರಿ ರೋಡಲ್ಲಿ ಫುಲ್ಲು ಮಾನ್ಸೂನ್ ವೈಬ್ ಮತ್ತು ಆಮೇಲೆ ಎಲ್ಲ ಒಂದು ಪಾಯಿಂಟಲ್ಲಿ ಎಲ್ಲರೂ ಸ್ಟಾಪ್ ಮಾಡ್ತಾಯಿದ್ರು. ಅಲ್ಲಿ ನಾವು ಯಾಕೆ ನಿಲ್ಲಿಸ್ಬಾರ್ದು ಅಂತ ನಮ್ಮ ಕಾರ್ ಸ್ಟಾಪ್ ಮಾಡಿ ಅಲ್ಲಿಂದ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ ನಾವು ನೋಡಿದಾಗ ಈ ಥರ ಫುಲ್ಲು ಡೀಪ್ ಫಾರೆಸ್ಟ್ ಥರ ಕಾಣಿಸ್ತಾ ಇತ್ತು ಮೇಲಿಂದ. ಆಮೇಲೆ ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಫುಲ್ ಇದಾಗಿತ್ತು, ಮಂಜು ಮುಚ್ಕೊಂಡಿತ್ತು. ಹಾಗೆ ನಾವು ಒಂದು ಫೇಮಸ್ ತುಂಬ ಇವಾಗ ಹೈಪ್ ಕೊಡೋವಂಥ ಜಾಗಕ್ಕೆ ಬಂದಿದ್ದೀವಿ, ವಿಚ್ ಇಸ್ ಕಾಫಿ ತತ್ವ. ಇದು ಮುಳ್ಳಯ್ಯನಗಿರಿಯಲ್ಲಿದೆ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ 1 to 1.5 hours ವೆಯ್ಟ್ ಮಾಡಿದ್ದೀವಿ ಈ ಕ್ಯಾಫೆಗೆ ಹೋಗಬೇಕು ಅಂತ. ಇದು ಎಕ್ಸಾಕ್ಟ್ಲಿ 4 ಗಂಟೆಗೆ ಓಪನ್ ಆಗುತ್ತೆ. ಬೆಳಗ್ಗೆಯಿಂದ 10 ಗಂಟೆಯಿಂದ ಓಪನ್ ಆಗಿರುತ್ತೆ. ನಾವು 4 ಗಂಟೆಗೆ ಮಧ್ಯಾಹ್ನ ಹೋಗಿದ್ದರಿಂದ ನಾವು 4 ಗಂಟೆವರೆಗೂ ಅಲ್ಲೇ ವೆಯ್ಟ್ ಮಾಡಿದ್ದೀವಿ. ಈ ಕ್ಯಾಫೆಗೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿ ಹೋಗಿ ಕೊನೆಗೆ ನಾವು ಹೋದ್ವಿ. ಸೊ ನೋಡಿ ವ್ಯೂ ಏನು ಸಖತ್ತಾಗಿದೆ, ತುಂಬ ಕೋಝಿ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಸುತ್ತ ಕಾಣ್ತಾ ಇರೋದು ಮುಳ್ಳಯ್ಯನಗಿರಿ ಬೆಟ್ಟಗಳೇ ಕಾಣ್ತಾ ಇರೋದು. ಈಗ ನೋಡಿ ಇಮ್ಮಿಡಿಯೇಟ್ ವೆದರ್ ಹೆಂಗೆ ಚೇಂಜ್ ಆಯಿತು ಅಂದರೆ ಫುಲ್ ಮಂಜು ಮುಚ್ಕೊಂಡ್ಬಿಡ್ತು ವಿತಿನ್ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್. ಸೊ ಅದಾದಮೇಲೆ ವಿ ಶಿಫ್ಟೆಡ್ ಟು ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ವಿಚ್ ಇಸ್ ಚಿಕ್ಕಮಂಗ್ಳೂರು ಗಾಲ್ಫ್ ಕ್ಲಬ್. ಇದು ಚಿಕ್ಕಮಂಗ್ಳೂರಲ್ಲಿ ಇದೆ. ಅಗೇನ್ ಚಿಕ್ಕಮಂಗ್ಳೂರಿಂದ ಸ್ವಲ್ಪ ಊರಾಚೆ ಇರೋವಂಥ ಒಂದು ಜಾಗ. ಇದು ಗಾಲ್ಫ್ ಕ್ಲಬ್. ನೀವು ನೋಡ್ತಾ ಇರ್ಬೋದು, ಇದು ಫುಲ್ ಗಾಲ್ಫ್ ಏರಿಯಾ. ಇದು ಎಲ್ಲ ಹೇಗಿದೆ ಅಂತ ಅಂದರೆ ಇಲ್ಲಿ ಏನು ಅಂದರೆ ನಾವು ಮೆಂಬರ್ ಆಗಿದ್ದರೆ ಮಾತ್ರ ಇಲ್ಲಿ ಹೋಗೋಕ್ಕೆ ಸಾಧ್ಯ. ಆರ್ ಮೆಂಬರ್ ಆಗಿರೋರಿಂದ ಗೆಸ್ಟ್ ಥರನೂ ನಾವು ಹೋಗ್ಬೋದು. ಇದು ರೂಮ್ ವ್ಯೂ ಈ ಥರ ಆಚೆ ಕಾಣಿಸ್ತಾ ಇದೆ. ಸೊ ನಾನು ಹಾಗೆ ಫುಲ್ಲು ರೌಂಡ್ಸ್ ಹಾಕ್ಕೊಂಬರೋಣ ಅಂತ ಗಾಲ್ಫ್ ಸುತ್ತ ಹೋಗಿ ಬಂದಾಗ ಇಲ್ಲೊಂಥರ ಫುಲ್ ಗ್ರಾಸ್ ಲ್ಯಾಂಡ್ಸ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಫುಲ್ ವ್ಯೂ. ಇದೆಲ್ಲ ಒಂಥರ ಈ ಬ್ರಿಟಿಷ್ ಓಲ್ಡ್ ಸ್ಟೈಲ್ ಕನ್ಸ್ಟ್ರಕ್ಷನ್ ಆಗಿರೋ ಥರ ಮನೆಗಳ ಥರ ಮಾಡಿದ್ದಾರೆ. ಅದು ಮನೆ ಅಲ್ಲ, ಆ್ಯಕ್ಚುಲಿ ಅದು ರೂಮ್ಸು. ಗೆಸ್ಟಿಗೆಲ್ಲ ಅಲ್ಲಿ ರೂಮ್ಸ್ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ಅದರಲ್ಲೇ ಲಂಚ್ ಏರಿಯಾ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು, ಇದು ಲಂಚ್ ಆ್ಯಂಡ್ ಡಿನ್ನರ್ ಏರಿಯಾ. ಇಲ್ಲಿ ಕುತ್ಕೊಂಡು ಆರಾಮ್ಸೆ ಊಟ ತಿಂಡಿ ಮಾಡ್ಬೋದು. ನಾವೆಲ್ಲ ರೌಂಡ್ಸ್ ಹಾಕ್ಕೊಂಡು ಹೋಗೋ ಅಷ್ಟೊತ್ತಿಗೆ ತಿಂಡಿ ಎಲ್ಲ ಖಾಲಿ ಆಗೋಗಿತ್ತು. ಸ್ವಲ್ಪ ಇತ್ತು, ಬಟ್ ಮ್ಯಾನೇಜಬಲ್. ಅದನ್ನೇ ತಿಂದ್ಕೊಂಡು ಇಡ್ಲಿ ಯಾರಿಗೆ ಇಷ್ಟ ಆಗಲ್ಲ, ನನಗಂತೂ ತುಂಬ ಇಷ್ಟ. ಸೊ ಇದೆಲ್ಲ ತುಂಬ ಸಖತ್ತಾಗಿ ಆಯಿತು ನಮ್ಮ ಥ್ರೂ ಔಟ್ ಟ್ರಿಪ್. ಸೊ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ವಿತ್ ಕಾಫಿ. ಇಷ್ಟೊತ್ತು ನಾನು ಮಾಡಿದ್ದು ವ್ಲಾಗ್ಸ್ ನಿಮಗೆ ಡೇ 1 ಡೇ 2 ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು. ಬಾಯ್.